ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಸಮ್ಮರ್ ಸ್ಪೆಷಲ್ ವಾಟರ್ ಮಿಲನ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ವಾಟರ್ ಮಿಲನ್ನ ಸೈಡಾಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ವಾಟರ್ ಮಿಲನ್ ಕಟ್ಟಾಗಿದೆ. ಇದಕ್ಕೆ ಬೇಕಾಗಿರೋದು ಮಿಲ್ಕ್ ಮೇಡ್ ಫ್ರೆಶ್ ಕ್ರೀಮ್. ನೋಡಿ, ಈ ಥರ ಒಂದು ಸ್ಪೂನ್ ಅಥವಾ ಒಂದು ಸೌಟಿಂದ ಈ ಥರ ತೆಕ್ಕೊಬೇಕು. ನೋಡಿ, ಎಲ್ಲ ಈ ಥರ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಅದೇನು ಜ್ಯೂಸ್ ಇತ್ತೋ ಅದನ್ನು ಹಾಕ್ಕೊತಾ ಇದ್ದೀವಿ. ಇದಕ್ಕೇನು ಸಕ್ಕರೆ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಮಿಲ್ಕ್ ಮೇಡ್ ಹಾಕ್ತಾ ಇರೋದ್ರಿಂದ ಸ್ವೀಟ್ ಇರುತ್ತೆ. ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀವಿ. ಇವಾಗ ಫ್ರೆಶ್ ಕ್ರೀಮ್. ಇದನ್ನು ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಈ ಥರ ಆದರೆ ಸಾಕು. ಈಗ ಇದನ್ನು ವಾಟರ್ ಮೆಲನ್ ನಾವೇನು ಕಟ್ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಇಕ್ಬೇಕು. ನೋಡಿ, ಈ ಥರ ಆಗಿದೆ. ಇದನ್ನು ಈ ಥರ ಒಂದು ಕಪ್ ಮೇಲೆ ಇಕ್ಕಿದ್ರೆ ನೀಟಾಗಿ ಫ್ರೀಜರಲ್ಲಿ ಕೂರುತ್ತೆ. ಇದು ನೀವು ಬೇಕಾದ್ರೆ 1 ನೈಟ್ ಇರ್ಬೋದು. ಓವರ್ ನೈಟ್ ಫ್ರೀಜರಲ್ಲಿರಿ, ಆವಾಗ ಚೆನ್ನಾಗಿರುತ್ತೆ. ನಾವು ಓವರ್ ನೈಟ್ ಫ್ರೀಜರಲ್ಲಿ ಇಕ್ಕಿದ್ರಲ್ಲ ವಾಟರ್ ಮೆಲನ್ ಐಸ್ ಕ್ರೀಮ್ ಹೆಂಗಾಗಿದೆ ನೋಡೋಣ. ನೋಡಿ, ಫ್ರೀಜರಿಂದ ತೆಗ್ದ್ರಿ, ಈ ಥರ ಆಗಿದೆ. ಇವಾಗ ಕಟ್ ಮಾಡೋಣ. ನೀವು ಬೇಕಾದ್ರೆ ಹಿಂಗೆ ಸ್ಪೂನಲ್ಲಿ ತೆಗೆದು ಕೂಡ ತಿನ್ಬೋದು. ಎಷ್ಟು ಗಟ್ಟಿಯಾಗಿದೆ ನೋಡಿ. ಈ ವಾಟರ್ ಮೆಲನ್ ಐಸ್ನ ಫ್ರೀಜರಿಂದ ತೆಗ್ಬಿಟ್ಟು 10 ನಿಮಿಷ ಕೂಲ್ ಆಗಕ್ಕೆ ಬಿಡಿ. ಯಾಕಂದರೆ ತುಂಬ ಕೋಲ್ಡ್ ಇರೋದ್ರಿಂದ ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಕುಯ್ಯೋಕ್ಕಾಗಲ್ಲ. ಸಮ್ಮರ್ ಸ್ಪೆಷಲ್ ವಾಟರ್ ಮೆಲನ್ ಐಸ್ ಕ್ರೀಮ್ ರೆಡಿ ಆಯಿತು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾರ್ಯಾರು ಸಮ್ಮರ್ ಸ್ಪೆಷಲ್ ಎಪಿಸೋಡ್ 1 ನೋಡಿಲ್ಲ, ಹೋಗಿ ಬೇಗ ಅದು ನೋಡ್ಕೊಂಬನ್ನಿ. ಇದು ಬಂದ್ಬಿಟ್ಟು ಎಪಿಸೋಡ್ 2. ಎಪಿಸೋಡ್ 3 ಆದಷ್ಟು ಬೇಗ ಬರುತ್ತೆ. ಯಾರ್ಯಾರು ಈ ವಾಟರ್ ಮೆಲನ್ ಐಸ್ ಕ್ರೀಮ್ನ ಟ್ರೈ ಮಾಡಿಲ್ಲ, ಬೇಗ ಟ್ರೈ ಮಾಡ್ಕೊಳ್ಳಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.